ಇದಕ್ಕೆ ಹಾಕಿದೆ ಜನರು ಪ್ರಯೋಜನ ಪಡ್ಕೊತಾರೆ. ಅವರಿಗೆ ಈ ಸೌಲಭ್ಯವನ್ನು ಒದಗಿಸೋದಿದೆಯಲ್ಲ ಅಷ್ಟು ಮಹತ್ವದ ಕೆಲಸ. ಹಾಗೆ ಇವತ್ತಿನ ಈ ಸ್ವಯಂ ಪ್ರೇರಿತವಾಗಿ ನಮ್ಮ ಡಾಕ್ಟರ್ ಮಾರುತಿ ಮತ್ತು ಡಾಕ್ಟರ್ ಅಖಿಲ ಅವರು ಬಂದಿದ್ದಾರೆ. ಅವರಿಗೂ ಅಭಿನಂದನೆ. ಯಾಕಂದರೆ ಅವರು ತಮ್ಮ ಸಮಯವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಂಥದ್ದು ಭಾಳ ಮುಖ್ಯ. ಹಾಗೆ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ, ನಮ್ಮ ಮಾಶಕ್ತಿ ಕೇಂದ್ರದ ಅಧ್ಯಕ್ಷರು. ಇವೆಲ್ಲ ಒಂದು ಸಂಘಟನಾತ್ಮಕವಾಗಿ ಮಾಡ್ತಾ ಇದ್ದಾರೆ ಕೆಲಸಗಳು ಬಹಳಷ್ಟು. ನಮ್ಮ ಇಂಥ ಒಂದು ಕಾರ್ಯದಲ್ಲಿ ಡಾಕ್ಟರ್ ರಾಜೇಂದ್ರ ಅವರು, ರೋಟರಿ ಸಂಸ್ಥೆಯ ಅಧ್ಯಕ್ಷರು, ಹಾಗೂ ಪ್ರತಿಮಾ ಜೋಗಿ ಅವರು, ಹಾಗೂ ಡಾಕ್ಟರ್ ಮತ್ತು ಡಾಕ್ಟರ್ ಇದ್ದಾರೆ. ಅದೆಲ್ಲರಿಗೂ ಹೋಲಿಸ್ತಾ ಈ ದಿನ ಇಂಥ ಏರಿಯಾದಲ್ಲಿ ಒಳ್ಳೆ ಯೋಜನೆ ಹಾಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಅಷ್ಟು ಒಂದು 150 ಮನೆ ಇರ್ಬೋದು ಇವರಲ್ಲಿ, ಅಷ್ಟು ಕೂಲಿ ಕಾರ್ಮಿಕರು ಇರೋದು. ಒಳ್ಳೆಯ ಕಾರ್ಯಕ್ರಮ. ಈ ಭಜನ್ ದಳ ನಾನು ಸುಮಾರು ಒಂದು 15-20 ವರ್ಷದಿಂದ ನಾನು ಅದೇ ಕೆಲಸ ಮಾಡ್ತಿದ್ದೆ. ಅವಾಗ ಸುಧೀಂದ್ರಣ್ಣವರು, ಕೃಷ್ಣ ಗುಳಿಗರ್ ಅವರು ಭಜನ್ ದಳ ವತಿಯಿಂದ ಇವತ್ತು ಕಾರ್ಯಮಂಡಲದಲ್ಲಿ ನಾವು ಸೇವಾ ಸಪ್ತಾಹ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡ್ವಿ. ಒಂದು ದಿನದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಪ್ರಯತ್ನ ಪಟ್ಟು ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಪ್ರತಿ ಸರಿ ನಾವು ಬೇರೆ ಬೇರೆ ತರ ಸೇವೆಗಳನ್ನ ಮಾಡಿದ್ವಿ. ಇದು ಫಸ್ಟ್ ಟೈಮ್ ನಾವು ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದೀವಿ. ಇದು ಫಸ್ಟ್ ಟೈಮ್. ಇದು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸೇವೆಗಳ ಜೊತೆಗೆ ಇದು ಕೂಡ ಒಂದು ಸೇರ್ಕೊಂಡು ಬರುತ್ತೆ. ಹಾಗಾಗಿ ಹೊಸ ಅನುಭವ ನಮ್ಗೆ ಆಗ್ತಾ ಇದೆ. ಯಾಕಂದ್ರೆ ಪ್ರತಿ ವರ್ಷ ನಾವು ಬ್ಲಡ್ ಕ್ಯಾಂಪ್ 3-4 ಸರಿ ಬ್ಲಡ್ ಕ್ಯಾಂಪ್ ಮಾಡ್ತಾನೆ ಇದೀವಿ. ಹಾಗೆ ಈಗ ಒಂದು ಡೆಂಗ್ಯೂ ಶುರುವಾಗಿ ಈಗ ಒಂದು 2-3 ತಿಂಗಳಲ್ಲಿ ನಮ್ದು 100ಕ್ಕಿಂತಲೂ ಜಾಸ್ತಿ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬ್ಲಡ್ ಅನ್ನು ಕೊಡ್ತಾ ಇದ್ದಾರೆ. ರಕ್ತದಾನ ನಿರಂತರವಾಗಿ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತಿಂದ ನಡೀತಾನೆ ಇರುತ್ತೆ. ಹಾಗೆ ಸಾಕಷ್ಟು ಕಡೆ ದೇಶದಲ್ಲಿ ನಮ್ಮ ಸಂಘಟನೆ ಇದೆ. 37 ರಾಷ್ಟ್ರಗಳಲ್ಲಿ ನಮ್ಮ ಸಂಘಟನೆ ಇದೆ. ಇದು ಒಂದು ರಾಷ್ಟ್ರೀಯ ಸಂಘಟನೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬರೀ ಒಂದು ಜಿಲ್ಲೆಗೆ, ಒಂದು ತಾಲೂಕಿಗೆ, ಒಂದು ಹಳ್ಳಿಗೆ ಸೀಮಿತವಾಗಿದ್ದಲ್ಲ. ರಾಷ್ಟ್ರೀಯ ಇದಕ್ಕೆ ಹಾಕಿದೆ